ಹೆಲೋ ನಮಸ್ಕಾರ. ಕರ್ನಾಟಕ ನ್ಯೂಸ್ ಬೀಟ್ಗೆ ಸ್ವಾಗತ. ನಾನು ಡೈನಾ ಕೂರ್ಗ್. ನಾನು ಶ್ರೀರಾಜ್ ವಕ್ವಾಡಿ. ಶ್ರೀರಾಜ್ ಅಂತೂ ಆಫೀಸಿನ ಕೂತಾದಿಂದ ಇಲ್ಲಿವರೆಗೂ ಕೂಡ ಕುಂದಾಪುರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾಯ್ತು. ಆದ್ರೆ ಕರ್ಕೊಂಡ್ ಬಂದಿದ್ದು ಮಾತ್ರ ಕುಂದಾಪುರ ಕನ್ನಡ ಹಬ್ಬಕ್ಕೆ. ಯಾಕೆ? ನಾನು ಪ್ರಾಮಿಸ್ ಅಂತೂ ನಾನು ನಿಮ್ಗೆ ಕೊಟ್ಟಿಲ್ಲ. ನಾನು ಕುಂದಾಪುರ ಕರ್ಕೊಂಡು ಹೋಗ್ತೀನಿ ಅನ್ನೋದನ್ನ ಹೇಳಿದೀನಿ. ಹೌದು. ಅಂಡ್ ಇವಾಗ ಬಸ್ ಫೇರ್ ಎಲ್ಲ ತುಂಬಾ ಜಾಸ್ತಿ ಆಗಿರೋದ್ರಿಂದ ಕುಂದಾಪುರ ಊರಿಗೆ ಹೋಗೋದೇನು, ಕುಂದಾಪುರ ಕನ್ನಡಕ್ಕೆ ಕರ್ಕೊಂಡು ಬಂದಿದೆ ನಾನು ನಿಮ್ಮನ್ನ. ಕುಂದಾಪುರ ಕನ್ನಡದ ಬಗ್ಗೆ ಏನೆಲ್ಲ ಹೇಳ್ಕೊ ಮಾಡ್ಕೊ ತೋರ್ಸ್ಕೊ ಎಲ್ಲದನ್ನು ತೋರಿಸ್ದೆ. ಕುಂದಾಪುರ ಕನ್ನಡ ಹೆಂಗ ಆಚರಣೆ ಮಾಡ್ತಾರೆ, ಕುಂದಾಪುರ ಕನ್ನಡದ ಏನ್ ವಿಶೇಷ ಎಲ್ಲದನ್ನು ತೋರ್ಸ್ಕೊಂಡ್ ಬತ್ತೆ. ಹೋಪ ಬನ್ನಿ. ಅಲ್ಲ, ಹೋಗೋದಕ್ಕಿಂತ ಮುಂಚೆ ನಂಗೆ ತುಂಬಾ ಕ್ಯೂರಿಯಾಸಿಟಿ ಇರೋದಕ್ಕೆಲ್ಲ ನೀವು ಆನ್ಸರ್ ಮಾಡ್ಬೇಕು. ಎಂತ ಇತ್ತು? ಸುಮ್ನೆ ಕರ್ಕೊಂಡು ಹೋಗ್ತೀನಿ ತೋರಿಸ್ತೀನಿ ಅದೆಲ್ಲ ಇಲ್ಲ. ಕೆಲವೊಂದು ಕ್ವಶನ್ಸ್ ಇದೆ, ಕೇಳ್ತೀನಿ, ಆನ್ಸರ್ ಮಾಡಿ. ಈಗ ಬೆಂಗಳೂರಲ್ಲಿ ನೀವು ಕುಂದಾಪುರದಿಂದ ಬಂದು ಇಲ್ಲಿ ಹಬ್ಬ ಮಾಡುವಂತದ್ದು ಏನಿದೆ? ಊರಲ್ಲೇ ಮಾಡ್ಕೋಬೇಕಾಗಿತ್ತು. ಊರಲ್ಲೂ ಮಾಡ್ತೀವಿ ನಾವು. ಕುಂದಾಪುರ ಕನ್ನಡ ಹಬ್ಬನ ಆಟಿ ಅಮಾಸಿ ಅಂತೇಳಿ ಹೇಳತ್ ನಾವು. ಆಟಿ ಅಮಾಸಿ ಅಂತೇಳಿ ಹೇಳ್ರೆ ನೀವು ಇಲ್ಲ ಬೆಂಗಳೂರಾಗೆಲ್ಲ ಎಂತ ಮಾಡ್ತೀರಿ, ಭೀಮನ ಅಮಾಸಿ ಅಂತೇಳಿ ಮಾಡ್ತೀರಿ ಅಲ್ದಾ, ಅಲ್ಲಿ ನಾವು ಆಟಿ ಅಮಾಸಿ ಅಂತೇಳಿ ಮಾಡತ್. ಆಟಿ ಅಮಾಸಿ ದಿವಸ ಒಂದ್ ಕಷಾಯ ಮಾಡ್ಕೊಂಡು ಕುಡಿತ್ ನಾವು, ಸಮುದ್ರ ಸ್ನಾನ ಮಾಡತ್. ಆ ಹಬ್ಬಕ್ಕೋಸ್ಕರ, ಆ ಹಬ್ಬದ ನೆನಪಿಗೋಸ್ಕರ ಕುಂದಾಪುರದವ್ರು ಎಲ್ರು ಬೆಂಗಳೂರಿಗೆ ಹೆಚ್ಚಿದ್ರು. ಹೋಟೆಲ್ ಉದ್ಯಮ ಮತ್ತೆ ಬೇರೆ ಬೇರೆ ಬೇಕ್ರಿ ಗಿಕ್ರಿ ಎಲ್ಲ ಹಾರು ಬೆಂಗಳೂರಿಗೆ. ಕುಂದಾಪುರದವ್ರೇ ಕಾಂಬುದ್ ನಿಮ್ಗೆ. ಕುಂದಾಪುರದವರು ಪೂಜೆ ಮಾಡೋದು ಮಂದಾರ್ತಿ ಅಮ್ಮ, ಮಾರಣಕಟ್ಟೆ ಬ್ರಹ್ಮ. ಮಂದಾರ್ತಿ ಅಮ್ಮನ ಆಶೀರ್ವಾದ, ಮಾರಣಕಟ್ಟೆ ಬ್ರಹ್ಮನ ಆಶೀರ್ವಾದ. ಉಡುಪಿಯವರು, ಕುಂದಾಪುರದವರು, ಬೆಂಗಳೂರ ಪೂರ್ತಿ ಬೇಕ್ರಿ ಹೋಟೆಲ್ ಪೂರ ನಮ್ಮವರೇ ಇದ್ದದ್ದು. ಹಂಗಾಪುಕೊಯ್ ಬೆಂಗಳೂರಿನಲ್ಲೇ ಕುಂದಾಪುರದವರನ್ನ ಕರೆಸಿ ಒಂದು ಗ್ಯಾದರ್ ಮಾಡಿ ಇಲ್ಲೇ ಕುಂದಾಪುರ ಕನ್ನಡದ ಹಬ್ಬ ಮಾಡುವ ಅಂತೇಳಿ ಮಾಡ್ತಿದ್ರ. ಪ್ರತಿ ವರ್ಷ ಮಾಡ್ತಿದ್ರ, ಒಂದು 5-6 ವರ್ಷದಿಂದ ಮಾಡ್ತಿದ್ರ. ಈ ವರ್ಷವೂ ಭಾರಿ ಗಮ್ಮತ್ತಾಗಿ ಮಾಡ್ತಿದ್ರ. ಕುಂದಾಪುರ ಕನ್ನಡ ಹಬ್ಬ ಅಂದ್ರೆ ಇಡೀ ವಿಶ್ವಕ್ಕೆ ಗೊತ್ತಾಯ್ಕಂತೇಳಿ ಮಾಡ್ತಿದ್ರ. ಪ್ರತಿ ವರ್ಷವೂ ಒಂದಲ್ಲ ಒಂದು ವಿಶೇಷ ಇದ್ದೇ ಇತ್ತು. ಈ ವರ್ಷವೂ ಹಾಗೆ ಕುಂದಾಪುರ ಕನ್ನಡ ಹಬ್ಬ ಏನಂತ ಅಂದ್ರೆ ಇಡೀ ವಿಶ್ವಕ್ಕೆ ಗೊತ್ತಾಯ್ಕಂತೇಳಿ ಬಹಳ ವಿಶೇಷ ಎಂತಕ್ಕೇನ್ರಿತ್ತಲ್ಲ, ಕುಂದಾಪುರ ಕನ್ನಡದ ಒಂದು ಅಧ್ಯಯನ ಪೀಠ ಮಾಡ್ಕಂತೇಳಿ ರಾಜ್ಯ ಸರ್ಕಾರ ಕಳೆದ ವರ್ಷ ಇತ್ತಲ್ಲ 1,050 ಲಕ್ಷ ಕೋಟಿ, ಅಂದ್ರೆ 1,50 ಲಕ್ಷ, ಸಾರಿ ನಾನು ತಪ್ಪು ಹೇಳಿದೆ ಅಂತ ನೆನ್ಸ್ಕಂತ, 1,50 ಲಕ್ಷ ಅನುದಾನ ಕೊಟ್ಟಿತ. ಕುಂದಾಪುರ ಕನ್ನಡ ಅಭಿವೃದ್ಧಿ ಆಯ್ಕ, ಕುಂದಾಪುರ ಕನ್ನಡ ವಿಶ್ವಕ್ಕೆ ಖ್ಯಾತಿ ಆಯ್ಕ ಅಂತೇಳಿ ಅಧ್ಯಯನ ಪೀಠಕ್ಕೆ ಒಂದು ಸರ್ಕಾರ ಅನುದಾನ ಕೊಟ್ಟಿತ್ತು ಅಂತೇಳಿ ಹೇಳ್ರೆ ಅದು ನಮ್ಮ ಭಾಷೆ ಬಗ್ಗೆ ನಮ್ಗೆ ಹೆಮ್ಮೆ ಇತ್ತು ಅಂತೇಳಿ ನಾ ಹೇಳಕ್ಕೆ ಇಷ್ಟಪಡ್ತೇನೆ. ಏನ್ ಒಂದ್ಸರಿ ಕ್ವಶನ್ ಕೇಳಿದಕ್ಕೆ ಅಲ್ಲಿಂದ ಶುರು ಮಾಡಿ, ಕುಂದಾಪುರದಿಂದ ಶುರು ಮಾಡಿ ಬೆಂಗಳೂರಿಗೆ ತಂದು ನಿಲ್ಸ್ಕೊಂಡ್ರು. ಅಂದ್ರೂ ಕೂಡ ಮಾತಾಡೋದೇನು ನಿಂತಿಲ್ಲ ಅಂತ ಅನ್ಸತ್ತೆ. ಇನ್ನೂ ತುಂಬಾ ಇದೆ. ಅಂದ್ರೆ ನನ್ಗೆ ಇನ್ನೊಂದು ಡೌಟ್ ಬರ್ತಾ ಇದೆ ಶ್ರೀರಾಜ್. ಈಗ ಕುಂದಾಪುರ ಅಂತ ಹೇಳಿದ್ರೆ ಸುಮ್ನೆ ಕುಂದಾಪುರ ಅಂತ ಕರೆಯಕ್ ಸಾಧ್ಯನೇ ಇಲ್ಲ. ಯಾಕ ಹೆಸರು ಬಂತು? ಅಂದ್ರೆ ಬರೀ ಬೆಟ್ಟ ಗುಡ್ಡ ಇರೋದಕ್ಕೆ ಮಾತ್ರನಾ? ಏನಾದ್ರೂ ಕತೆ ಇದೆಯಾ? ಅದನ್ನು ಸ್ವಲ್ಪ ಹೇಳ್ಬಿಡಿ. ಅದು ನಿಮ್ ಭಾಷೆಲ್ಲೇ ಹೇಳ್ಬಿಡಿ, ಕೇಳಕ್ ಚೆನ್ನಾಗಿದೆ. ಕುಂದಾಪುರ ಅಂತೇಳಿ ಎಂತಕ್ಕೆ ಹೆಸರು ಬಂತಂದ್ರೆ ಕುಂದಾಪುರದಾಗ ಒಂದು ಕುಂದೇಶ್ವರ ದೇವಸ್ಥಾನ ಅಂತೇಳಿ ಇತ್ತು. ಕುಂದೇಶ್ವರ ಊರೇ ಕುಂದಾಪುರ ಅಂತೇಳಿ ಹೇಳ್ತಾರೆ. ಮತ್ತೊಂದ್ ಎಂತಕ್ಕೆ ಹೇಳ್ರೆ ಕುಂದ ಅಂತೇಳಿ ಹೇಳ್ರೆ ಒಂದು ಮಲ್ಲಿಗೆ ಹೂ ಅಂತೇಳಿ. ಆಗಳಿಕೆ ಕುಂದಾಪುರದಾಗೆ ಮಲ್ಲಿಗೆ ಹೂ ಜಾಸ್ತಿ ಬೆಳಿತಿದ್ರಂಬ್ರ. ಹಂಗಾಪು ಕೊಯ್ ಕುಂದಾಪುರಕ್ಕೆ ಕುಂದಾಪುರ, ಕುಂದಾನಗರಿ ಅಂತೇಳಿ ಕರಿತಿದ್ರು. ಕುಂದಾನಗರಿ ಅಂತೇಳಿ ಬೇರೆ ಒಂದು ನಗರಕ್ಕೂ ಕರೀತ್ರ, ಅದು ಬೆಳಗಾವಿಗೂ ಕರೀತ್ರ. ಆದ್ರೆ ಬೆಳಗಾವಿ ಕುಂದಾನಗರಿ ಅಲ್ಲ, ನಮ್ದ ಕುಂದಾಪುರದ ಕುಂದಾನಗರಿ. ಹಂಗಾಪು ಕುಂದಾಪುರದವ್ರು ಎಲ್ಲರೂ ಇಲ್ಲಿ ಒಟ್ಟಿಗೆ ಸೇರ್ಯಾರ. ಕುಂದಾಪುರದವ್ರು ಎಲ್ಲರೂ ಇಲ್ಲಿ ಬಂದ್ಕೊಂಡು ಗಡ್ಜ್ ಗೌಜಿ ಗಮ್ಮತ್ ಎಲ್ಲದು ಮಾಡುಕೋ. ಎಸ್ಪೆಷಲಿ ಇತ್ತಲ್ಲ ಇವತ್ತು ಆಹಾರ ಮೇಳದಾಗೆ ಕೋಳಿ ತಿಂಬುಕೆ, ಮೀನ್ ತಿಂಬುಕೆ, ಮೀನ್ ಮುಳ್ಳು ಆಗುಕೆ, ಕೋಳಿ ಮೂಳಿ ಆಗುಕೆ ಎಷ್ಟೋ ಜನ ಊರಾಗ ಇಪ್ಪರು ಎಲ್ಲ ಬೆಂಗಳೂರಿಗೆ ಬಂದು ಸೆಟ್ಲ್ ಆಗಿರಲ್ಲ. ಅವ್ರೆಲ್ಲರೂ ತಂಡ ಕಟ್ಲಿ ಬತ್ತಿದ್ರ ಗಂಟಿ ಹಿಂಡ್ ಅಂತೇಳಿ ಹೇಳ್ತಾರೆ. ಗೊತ್ತಿದ್ದ ಕೋಳಿ ಸಾರು ಅಂತಿದ್ರೆ, ಕೋಳಿ ಸಾರು ಮೀನು ಅಂತಿದ್ರೆ ಬಾಯಿಲಿ ನೀರ್ ಬರ್ತಾ ಇದೆ. ಅದಲ್ಲಿರ್ಲಿ, ಕುಂದಾಪುರ ಅಂತ ಹೇಳಿದ್ರೆ ಅದು ಹೇಳ್ತಾ ಇದ್ರು ಒಳ್ಳೆ ಒಳ್ಳೆ ಊಟ, ಒಳ್ಳೆ ಒಳ್ಳೆ ಸೀರೆಗಳು, ಬಟ್ಟೆಗಳು, ಆಮೇಲೆ ನಿಮ್ಮ ಉಡುಪಿದು ಆ ಒಂದು ಎಂತ ರಥ ಎಲ್ಲಾನು ನಾವು ನೋಡ್ಬೋದು. ಓಕೆ, ಎಲ್ಲ ಓಕೆ. ಆದ್ರೆ ನಂಗೊಂದು ಬೇಜಾರಾಗ್ತಿದ್ಯಲ್ಲ, ಈಗ ನಿಮ್ದು ಆ ಕಂಬಳ ಅಂತೆಲ್ಲ ಮಾಡ್ತಿರಲ್ಲ, ಗದ್ದೆಲೆಲ್ಲ ಓಡೋದೆಲ್ಲ, ಅದು ಒಂದ್ ಸ್ವಲ್ಪ ಆಯೋಜನೆ ಮಾಡಿದ್ರೆ ನಾವು ಆಟ ಗೀಟ ಆಡ್ಕೊಂಡು ಮಜ್ಜಾ ಮಾಡ್ಕೊಂಡು ಹೋಗ್ಬೋದಿತ್ತು. ಬರೋ ವರ್ಷ ಅದಕ್ಕೂ ಒಂದ್ ಸ್ವಲ್ಪ ಅದೇನೋ ರಾಜ್ಯ ಸರ್ಕಾರದಿಂದ ಅನುದಾನ ಕೊಡ್ತಾರೆ ಅಂತ ಹೇಳಿದ್ರಲ್ಲ, ಅದನ್ನು ಒಂದ್ ಸ್ವಲ್ಪ ಹೇಳ್ಬಿಟ್ಟು ಮಾಡ್ಸಿ. ಕುಂದಾಪುರ ಕನ್ನಡದ ಹಬ್ಬದಾಗೆ ಪ್ರತಿ ವರ್ಷವೂ ಕಂಬಳನ್ನ ತೋರ್ಸಿರ. ಈ ಸಲ ಮಾತ್ರ ತೋರ್ಸ್ಲಿಲ್ಲ. ಬಹುಶಃ ನಾಳಿಗೂ ತೋರ್ಸಕ್ಕೂ ಸಾಕ. ಅಥವಾ ಕಂಬಳದ ಬಗ್ಗೆ ಇತ್ತಲ್ಲ, ನಾಳಿಗೂ ಅದ್ರ ಬಗ್ಗೆ ವಿಶೇಷವಾದಂತಹ ಮಾಹಿತಿಯನ್ನ ಇಲ್ಲಿ ತೋರಿಸ್ತಾರೆ ಅಂತೇಳಿ ನನ್ಗೆ ನಂಬಿಕೆ ಇತ್ತ. ಕಳಸಲಿ ಅಥವಾ ಅದ್ರ ಹಿಂದಿನ ಸಲಿ ಕಂಬಳನ್ನು ಬಾರಿ ಚಂದ ಮಾಡಿ ತೋರ್ಸಿರ. ಹಂಗಂತೇಳಿ ಪ್ರತಿ ವರ್ಷ ಅದನ್ನೇ ಮಾಡೋಕಾಗ ಈ ವರ್ಷ ಬಹಳ ವಿಶೇಷ ಆಗಿ ಹೌಂದರಾಯನ ವಾಲ್ಗ ಅಂತೇಳಿ ಕೇಂದ್ರೆ ವೆಂಕಟರಮಣ ಸ್ವಾಮಿ ದೇವರನ್ನ ಪೂಜೆ ಮಾಡೋದು.
ಅದಕ್ಕೆ ಬಾಳ ವಿಶೇಷ ಇತ್ತ. ಒಂದು ತಂಡ ಹಿಡ್ಕೊಂಡ ಬಜ್ಞ ತಂಡ ಹಿಡ್ಕೊಂಡ ಹೌಂದರಾಯನ ವಾಲಗ ಅಂದ್ರೆ ವೆಂಕಟರಮಣ ದೇವರನ್ನ ಪೂಜೆ ಮಾಡಿ ವೆಂಕಟರಮಣನ ಅನುಗ್ರಹ ಪಡುವುದೇ ಹೌಂದರಾಯನ ವಾಲ್ಗ ಅಂಬುದು. ವೆಂಕಟರಮಣ ಪೂಜೆಯನ್ನ ಕುಂದಾಪುರ ಕನ್ನಡದಾಗೆ ಹೌಂದರಾಯ ಅಂತೇಳಿ ಹೇಳ್ತಾರೆ. ಅಲ್ಲ ಅದೆಲ್ಲದೂ ಈ ಸಲ ಮಾಡಿರ. ಬಜ್ನಿ ಕುಣಿತ ಇರ್ಲಿ, ಹುಲಿ ಆಸೆ ಇರ್ಲಿ, ಬೇರೆ ಬೇರೆ ಸುಮಾರಿತ್ತು, ಮಸ್ತ್ ಇತ್ತು. ಅಂದ್ರೆ ಈಗ ನಾನು ಕುಂದಾಪುರಕ್ಕೆ ಹೋಗೋದೇ ಬೇಡ, ಬೆಂಗಳೂರಲ್ಲೇ ಕುಂದಾಪುರನ ತೋರಿಸ್ಬಿಡ್ತೀರಾ? ಎಕ್ಸಾಕ್ಟ್ಲಿ. ಕುಂದಾಪುರಕ್ಕೆ ನೀವು ಹೋಗಿ ಬಸ್ ಫೇರಿಗೆ 1,000ನೋ 2,000ನೋ ಹೋಯ್ಕಂತೇಳಿ ಅದಕ್ಕಿಂತ ಹೆಚ್ಚಾಗಿ ನಮ್ಗೆ ಅಲ್ಲಿ ಫ್ರೆಂಡ್ಸ್ ಇರಲ್ಲ, ರಿಲೇಟಿವ್ಸ್ ಕೂಡ ಇರಲ್ಲ, ಯಾರು ಇಪ್ಪುದಿಲ್ಲ. ಇಲ್ಲಿಗೆ ಬಂದ್ರೆ ಬೆಂಗಳೂರಾಗ ಇಪ್ಪು ಕುಂದಾಪುರದವ್ರು ಎಲ್ಲರೂ ಇಲ್ಲಿ ಸಿಕ್ತರ. ಕುಂದಾಪುರದವ್ರೊಟ್ಟಿಗೆ ಎಂತ ಬೇಕಾರ ಕೇಳ್ಲಕ್ಕ, ಎಂತ ಬೇಕಾರ ಮಾತಾಡ್ಲಕ್ಕ, ಕುಂದಾಪುರದ ಬಗ್ಗೆ ಮಾತಾಡಿ ಕೇಳ್ಕೊಂಡು ವಿಷಯ ತಿಳ್ಕೊಂಡ್ಲಕ್ಕ. ಓಕೆ, ಈಗ ನನ್ಗೂ ಡಬಲ್ ಜೋಶ್ ಬಂತು. ಯಾಕಂತ ಹೇಳಿದ್ರೆ ಇವಾಗ ನಾನು ಹೋಗ್ಲೇಬೇಕು. ಇಷ್ಟೆಲ್ಲ ಹೇಳಿದೀರಾ ಅಂತ ಹೇಳಿದ್ರೆ ನೀವು ನನಗೆ ಚಿಕನ್, ಮಟನ್, ಫಿಶ್ ಕೊಡಿಸ್ಲೇಬೇಕು. ಅದಕ್ಕಿಂತ ಹೆಚ್ಚಾಗಿ ಕನ್ನಡನ ಹೇಗ್ ಮಾತಾಡ್ತಾರೆ ಅದನ್ನು ಕೇಳ್ಕೊಂಡ್ ಬಂದ್ಬಿಡಿ. ನಿಮ್ಗೆ ಎಂತ ಹೇಳಿಕೊಡ್ ಕೇಳಿ, ನಾ ಹೇಳಿಕೊಡ್ತೇನೆ.